ಜೈಲಿನಿಂದ ರಿಲೀಸ್ ಬೆನ್ನಲ್ಲೇ ಪವಿತ್ರ ಗೌಡ ಫುಲ್ ಜಾಲಿ ಫುಲ್ ಹ್ಯಾಪಿ ಮೂಡ್ ನಲ್ಲಿ ಜೈಲಿನಿಂದ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಫುಲ್ ಬಿಂದಾಸ್ ಆಗಿ ಜೈಲಿನಿಂದ ನಗುತ್ತಾ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಕೊಲೆಯ ಆರೋಪಿಯನ್ನು ಕಿಂಚಿತ್ತು ಅಳುಕು ಇಲ್ಲದೆ ಫುಲ್ ಹ್ಯಾಪಿ ಸ್ಮೈಲಿಂಗ್ ಅಲ್ಲಿದ್ದಾರೆ. ಒಳ್ಳೆ ಟ್ರಿಪ್ ಹೋಗಿ ಬಂದಂತೆ ಜೈಲಿನಿಂದ ಖುಷಿಯಾಗಿ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಮುಖದಲ್ಲಿ ಜೈಲು ವಾಸವನ್ನ ಅನುಭವಿಸಿರೋ ನೋವೇ ಕಾಣಿಸ್ತಿಲ್ಲ. ಆರಾಮಾಗಿ ಮಾಮೂಲಿಯಂತೆ ಕೂಲ್ ಆಗಿದ್ದಾರೆ ಪವಿತ್ರ ಗೌಡ. ಏನೋ ಜೈಲಿನಿಂದ ಹೊರಬಂದು ತಾಯಿ ತಮ್ಮನ ಜೊತೆ ಹೊರಟಿದ್ದಾರೆ ಪವಿತ್ರ. ಏನೋ RR ನಗರದ ಮನೆಗೆ ತೆರಳದೆ ತಾಯಿ ಮನೆಗೆ ಹೋದ ಪವಿತ್ರ ಗೌಡ. ಜೈಲಿನಿಂದ ರಿಲೀಸ್ ಆದ ಪವಿತ್ರ ಗೌಡ ಫುಲ್ ಜಾಲಿ ಆಗಿ ಹೊರ ಬಂದಿದ್ದಾರೆ. ಸುಮಾರು 6 ತಿಂಗಳಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನ ಕಂಡಿದ್ದಾರೆ. ಏನೋ ಜಾಮೀನನ್ನ ಪಡೆದು ಇವತ್ತು ರಿಲೀಸ್ ಆಗಿದ್ದಾರೆ. ಆದ್ರೆ ರಿಲೀಸ್ ಆಗಿರುವಂತದ್ದು ಫುಲ್ ಹ್ಯಾಪಿ ಮೂಡ್ ನಲ್ಲಿದ್ದಾರೆ. ಜೈಲಿನಿಂದ ಹೊರಬರುತ್ತಿದ್ದಂತೆ ನಗುತ್ತಲೇ ಹೊರ ಬಂದಿದ್ದಾರೆ. ಅಂದ್ರೆ ಕೊಲೆ ಪ್ರಕರಣದ ರೇಣುಕಾಸ್ವಾಮಿಯ ಅತ್ಯಂತ ಭೀಕರ ಬೀಭತ್ಸ ಭಯಾನಕವಾಗಿರುವಂತಹ ಕೊಲೆಯದು. ಯಾಕಂತಂದ್ರೆ ಕೊಲೆ ಮಾಡಿರುವಂತಹ ರೀತಿ ಆ ರೀತಿ ಆಗಿದೆ. ಆ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನು ಸಿಕ್ಕಿದೆ ಕೋರ್ಟಿನಿಂದ. ಆದ್ರೆ ಜೈಲಿನಿಂದ ಹೊರಬರುವಾಗ ಫುಲ್ ನಗುತ್ತಾ ಖುಷಿಯಲ್ಲಿ ಹೊರ ಬಂದಿದ್ದಾರೆ. ಆದ್ರೆ ಕೊಲೆ ಆರೋಪಿಯನ್ನು ಕಿಂಚಿತ್ತು ಅಳುಕು ಇಲ್ಲದೆ ಫುಲ್ ಹ್ಯಾಪಿ ಫೇಸ್ ಅಲ್ಲಿದ್ದಾರೆ. ಅಂದ್ರೆ ಯಾವ ರೀತಿ ಆಗಂತಂದ್ರೆ ಈ ಟ್ರಿಪ್ ಎಲ್ಲ ಹೋಗಿ ಬಂದಾಗ ಯಾವ ಖುಷಿ ಇರುತ್ತೆ ಅದೇ ರೀತಿ ಆಗಿದೆ. ಅಂದ್ರೆ 6 ತಿಂಗಳಿನಿಂದ ಜೈಲ್ನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಪವಿತ್ರ ಗೌಡವರಿದ್ದಾರೆ. ಆದ್ರೆ ರಿಲೀಸ್ ಆಗ್ತಿದ್ದಂತೆ ಹೊರ ಬರ್ತಿದ್ದಂತೆ ಆ ಮುಖದ ಸ್ಮೈಲು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆಯಲ್ಲೂ ಕೂಡ ನಗುತ್ತಾನೆ ಮಾಧ್ಯಮದ ಕ್ಯಾಮೆರಾಗಳಿಗೆ ಸ್ಮೈಲ್ ಮಾಡ್ತಾ ಇದ್ರು. ಮುಖದಲ್ಲಿ ಏನೋ ಕೊಲೆಯ ಆರೋಪಿ ಆಗಿದ್ದೇನೆ, ಪ್ರಕರಣ ಆಗ್ತಿದೆ, ಕೊಲೆ ಮಾಡಿದಾರಾ ಇಲ್ವಾ ಅನ್ನುವಂಥದ್ದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಆದ್ರೆ ಇಡೀ ಪ್ರಕರಣದ A1 ಆರೋಪಿ ಅವರು. ಆದ್ರೆ ಈಗ ಫುಲ್ ಜಾಲಿ ಆಗಿ ಕಿಂಚಿತ್ತು ಅಳುಕು ಇಲ್ಲದೆ ಫುಲ್ ಹ್ಯಾಪಿ ಆಗಿ ಹೊರ ಬಂದಿದ್ದಾರೆ. ಟ್ರಿಪ್ಗೆ ಹೋಗಿ ಬಂದಂತೆ ಜೈಲಿನಿಂದ ಖುಷಿಯಿಂದ ಹೊರ ಬಂದಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಮುಖದಲ್ಲಿ ಜೈಲು ವಾಸವನ್ನ ಅನುಭವಿಸಿದ್ದೀನಿ, ಒಂದಲ್ಲ ಎರಡಲ್ಲ 6 ತಿಂಗಳಿನಿಂದ ಈ ಪ್ರಕರಣದಲ್ಲಿ ಜೈಲಲ್ಲಿದ್ದಾರೆ. ವಿಚಾರಣಾ ದಿನ ಕೈದಿಯಾಗಿ ಇದ್ಯಾವುದೂ ಇಲ್ಲದೆ ಆರಾಮಾಗಿ ಮಾಮೂಲಿಯಂತೆ ಕೂಲ್ ಆಗಿದ್ದಾರೆ. ಏನೋ ಜೈಲಿನಿಂದ ಹೊರಬಂದು ಪವಿತ್ರ ಗೌಡ ಅವರು ತಾಯಿ ತಮ್ಮನ ಜೊತೆ ಹೊರಟಿದ್ದಾರೆ. RR ನಗರದ ಮನೆಗೆ ತೆರಳದೆ ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಪವಿತ್ರ ಗೌಡ ಅವರು ತೆರಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರಿಗೆ ಜಾಮೀನು ಸಿಕ್ಕಿದೆ. ಇವತ್ತು ಎಲ್ಲಾ ರೀತಿಯಾದಂತಹ ಜಾಮೀನು ಪ್ರಕ್ರಿಯೆಗಳು ಮುಗಿದು ರಿಲೀಸ್ ಆಗಿ ಮನೆಯತ್ತ ಹೊರಟಿದ್ದಾರೆ. ಫುಲ್ ನಗುತ್ತಲೇ ಕೂಲ್ ಆಗಿ.